ಹೊರಳಗೆರೆ ಗ್ರಾಮದ ಜನರಲ್ಲಿನ ಆರೋಪಕ್ಕೆ ಕೆಲ ವಾಹಿನಿಗಳು ಬಿತ್ತರಿಸಿರುವ ಸುದ್ದಿ ಸತ್ಯಕ್ಕೆ ದೂರವಾಗಿದೆ. ತಾಲೂಕಿನ ಕೋಲಾಳ ಹೋಬಳಿಯ ಮಾವತ್ತೂರು ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿ. ಇದೇ ಸಂದರ್ಭದಲ್ಲಿ ಸದಸ್ಯ ಮಂಜುನಾಥ್ ಮಾತನಾಡಿ, ಮಾನ್ಯ ಗೃಹ ಸಚಿವರಾದ ಡಾ ಜಿ ಪರಮೇಶ್ವರ್ ಅವರು ಅನುದಾನ ನೀಡಿದ್ದಾರೆ. ಗ್ರಾಮಗಳ ಅಭಿವೃದ್ಧಿಗೆ 1 ಕೋಟಿ ಅನುದಾನದ ಬಿಡುಗಡೆ. ಸದ್ಯದಲ್ಲಿಯೇ ಸಿಂಗಲಿಕಪುರ ಗ್ರಾಮದಲ್ಲಿನ ರಸ್ತೆಗೆ ಕಾಮಗಾರಿ ಶುರು ಮಾಡುತ್ತೇವೆ. ನಮ್ಮ ಪಂಚಾಯಿತಿಯ ಮೇಲೆ ಮಾಡಿರುವ ಆರೋಪ ಶುದ್ಧ ಸುಳ್ಳು. ನಮ್ಮ ಗ್ರಾಮ ಪಂಚಾಯಿತಿಯ ನರೇಗಾ 2024 ಜಾಬ್ ಕಾರ್ಡ್ ಒಳಗೊಂಡಿದೆ. ಸುಮಾರು 5,000 ಜನಸಂಖ್ಯೆ ಇರುವ ಗ್ರಾಮ ಪಂಚಾಯತ್ ನಮ್ಮದು. ಪ್ರತಿಯೊಂದು ಹಳ್ಳಿಗಳಲ್ಲಿನ ಮೂಲಭೂತ ಸೌಕರ್ಯ ಒದಗಿಸಿದ್ದೇವೆ. ಅಧ್ಯಕ್ಷೆ ಅನಿತಾ ಲಕ್ಷ್ಮಿ. ತಕ್ಷಣ ಯಾವುದೇ ಸಮಸ್ಯೆಗೆ ಸ್ಪಂದಿಸಲು ಸಿದ್ಧವಿರುವ ಗ್ರಾಮ ಪಂಚಾಯಿತಿ. ನಮ್ಮಲ್ಲಿ 11 ಜನ ಸದಸ್ಯರು ಕೂಡ ಉತ್ತಮ ಕೆಲಸ ಮಾಡುತ್ತಾ ಬಂದಿದ್ದೇವೆ. ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಯಾವುದೇ ಮಣ್ಣಿನ ರಸ್ತೆ ಇಲ್ಲ. ಸಿಸಿ ರಸ್ತೆ, ಚರಂಡಿ ನಿರ್ಮಾಣದಿಂದ ಪ್ರತಿಯೊಂದು ಮೂಲ ಸೌಕರ್ಯ ನೀಡಿದ್ದೇವೆ. ನಮ್ಮ ಶಾಸಕರು ಪ್ರತಿಯೊಂದು ಕೆಲಸಕ್ಕೆ ಅನುದಾನ ನೀಡಿ ಹೆಚ್ಚಿನ ಅಭಿವೃದ್ಧಿಗೆ ಸಹಕರಿಸಿದ್ದಾರೆ. ಹೊರಳಗೆರೆ ಸಂಬಂಧಪಟ್ಟಂತ ಗ್ರಾಮಗಳಲ್ಲಿ ಕೇಳಿ ಬಂದಿರುವ ಮಾಹಿತಿ ಸುಳ್ಳು. 2024-25 ಸಾಲಿನಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಅವರು ಖುದ್ದು ಭೇಟಿ ನೀಡಿದರು. ನಮ್ಮ ಪಂಚಾಯಿತಿಗೆ ಎನ್ಆರ್ಇಜಿ ಇಂದ ಉತ್ತಮ ಕೆಲಸಕ್ಕೆ ಪ್ರಶಸ್ತಿ ಕೂಡ ಬಂದಿದೆ. ಇನ್ನು ಗ್ರಾಮ ಪಂಚಾಯಿತಿ ಮೇಲೆ ಸುಖಾಸುಮ್ಮನೆ ಆರೋಪ ಸರಿಯಲ್ಲ ಎಂದ ಉಪಾಧ್ಯಕ್ಷ ನವೀನ್ ಕುಮಾರ್. ಶಾಲಾ ಕಾಮಗಾರಿಗಳು ಸುಮಾರು 3,500 ಕಿಲೋಮೀಟರ್ 500 ಕಿಲೋಮೀಟರ್ ರಸ್ತೆ ನಿರ್ಮಾಣ ಆಗಿದೆ. ನ್ಯೂಸ್ ಬ್ಯೂರೋ, ರಾಜಪುತ್ರಿ ನ್ಯೂಸ್. ಧ್ವನಿ ನಿಮ್ಮದು, ಜಾಲ ನಮ್ಮದು. ಅನಿತಾ ಲಕ್ಷ್ಮಿ ಅಂತ, ಮಾವತ್ತೂರು ಪಂಚಾಯಿತಿ ಉಳ್ಳಗೆರೆ ಕ್ಷೇತ್ರದ ಮೆಂಬರು ಮತ್ತು ಅಧ್ಯಕ್ಷರು. ಈಗ ನಮ್ಮೂರಿಗೆ ಸ್ಕೂಲಿಂಗ್ ಕಾಂಪೌಂಡು ಮತ್ತು ಶೌಚಾಲಯ, ಸಿಸಿ ರೋಡ್ಗಳು, ಚರಂಡಿ ಎಲ್ಲ ಮಾಡಿಸಿದ್ದೀವಿ. 800 ಮೀಟ್ರ್ ಚರಂಡಿ ಮಾಡಿಸಿದ್ದೀವಿ. ಅಲ್ಲಿ ಒಂದತ್ರ ಇರೋ ಒಂದು 10 ಮನೆ 12 ಮನೆ ಮಾತ್ರ ಅಷ್ಟೇ. ಊರಲ್ಲೆಲ್ಲ ಕೆಲಸ ನಮ್ಮಿಂದ ಆದಷ್ಟು ಕೆಲಸ ನಾವು ಮಾಡಿಸಿದ್ದೀವಿ. ಯಾವಾಗಲೂ ಇದ್ದೇ ಇರುತ್ತೆ. ನೀರಿನ ಪ್ರಾಬ್ಲಮ್ ಏನಿಲ್ಲ. ಅಲ್ಲಿ ಹೊಲದ ಹತ್ರ ಹೋಗೋದಕ್ಕೆ ಒಂದು 10 ಮನೆಯವರಿಗೆ ರೋಡ್ ಇಲ್ಲ ಅಂತ ಅಷ್ಟೇ ಅವ್ರು ಕೇಳ್ಕೊಂಡಿರೋದು. ರೈತರ ಜಮೀನಲ್ಲಿ ಓಡಾಡ್ತಾ ಇರೋದಕ್ಕೆ ಅವ್ರು ಕೇಳ್ಕೊಂತವ್ರು. ಈಗ ಆ ಸಮಸ್ಯೆನೂ ಅವರೇ ಬಗೆಹರಿಸ್ಕೊಂಡಿದ್ದಾರೆ. ರೋಡ್ ಮಾಡ್ಕೊಡ್ತಿರೋದು ರೋಡ್ ಆಗಿ ಅವ್ರ ಜಮೀನಾಗೆ ಅವರೇ ಮಾಡ್ಕೊಂಡ್ರೆ ಏನು ಮಾವತ್ತೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದುವರೆಗೂ ಕಳೆದ 5 ವರ್ಷದಿಂದ ಕಳೆದ 2026 ಚುನಾವಣೆ ನೀಚೆಗೆ ಎನ್ಆರ್ಇಜಿ ವಿಚಾರವಾಗಿ ನಮ್ಮ ಪಂಚಾಯತಿಯಲ್ಲಿ ಅಂಗನವಾಡಿ ಕಟ್ಟಡಗಳಿರ್ಬೋದು, ಮೂಲ ಸೌಕರ್ಯಗಳಿರ್ಬೋದು, ಮತ್ತು ಸ್ಕೂಲುಗಳು ಬಿಲ್ಡಿಂಗ್ ಇರ್ಬೋದು, ಶಾಲಾ ಅಭಿವೃದ್ಧಿ ಇರ್ಬೋದು, ಅಥವಾ ಮತ್ತು ರೈತರ ಕಾಮಗಾರಿ ಇರ್ಬೋದು, ವೈಯಕ್ತಿಕ ಕಾಮಗಾರಿ ಇರ್ಬೋದು. ನಾವು ಏನು ನಮ್ಮ ಪಂಚಾಯತಿಯಲ್ಲಿ 1026 ಜಾಬ್ ಕಾರ್ಡು ಇರೋಂಥ ಪಂಚಾಯತಿಗಳು, 5,000 ಚಿಲ್ಲರೆ ಜನಸಂಖ್ಯೆ ಇರೋಂಥ ಪಂಚಾಯತಿ. ಮತ್ತು ಪ್ರತಿ ವರ್ಷ ನಮ್ಮದು 50,000 ಮೇಲ್ಪಟ್ಟೆ ನಾವು NMನ್ನು ಕ್ರಿಯೇಟ್ ಮಾಡಿದ್ದೀವಿ. ಮಾನವ ದಿನಗಳನ್ನ ಸೃಷ್ಟಿ ಮಾಡಿದ್ದೀವಿ. ಇದೆಲ್ಲ ಹೆಂಗೆ ಆಯಿತು ಅಂದರೆ PDO ಸಹಕಾರ, ತಾಲೂಕು ಪಂಚಾಯತಿ ಸಹಕಾರ, ಆಮೇಲೆ ಮನೆಯ ಕಾರ್ಯನಿರ್ವಹಣಾಧಿಕಾರಿ CEO ಸಹಕಾರ, ಮತ್ತು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಪರಮೇಶ್ ಸಾಹೇಬರ ಸಹಕಾರದಿಂದ ನಾವು ಪ್ರತಿ ವರ್ಷವೂ ಈ ಕಾಮಗಾರಿಯನ್ನು ಮಾಡಿದ್ವಿ. ಮತ್ತು ಪ್ರತಿ ಸಲ ಯಾವಾಗಲೇ ಹೋದ್ರೆ ನಾವು ಯಾವ ಹಳ್ಳಿಗೆ ಮೂಲಸೌಕರ್ಯ ಬೇಕಾ ಆ ಮೂಲಸೌಕರ್ಯವನ್ನು ನಮಗೆ ಕೆಲಸ ಮಾಡ್ಕೊತಾರೆ. ಉದಾಹರಣೆಗೆ ಲಿಂಗಾಪುರ ಗ್ರಾಮಕ್ಕೆ ಶಾಲಾ ಕೊಠಡಿ ಇರ್ಬೋದು, ಮತ್ತು ಮಿಡ್ಸಂದ್ರಕ್ಕೆ ಅಂಗನವಾಡಿ ಕೊಠಡಿ ಇರ್ಬೋದು, ಚನ್ನವಳ್ಳಿಗೆ ಅಂಗನವಾಡಿ ಕೊಠಡಿ ಇರ್ಬೋದು, ಮಧ್ವೆಂಕಟಾಪುರಕ್ಕೆ ರಸ್ತೆ ಇರ್ಬೋದು. ಇದೇ ಪಂಚಾಯತಿ ಬಂದು ನಿಮ್ಮ ಪಂಚಾಯತಿಗೆ ಏನೇನು ಬೇಕು ಮೂಲಸೌಕರ್ಯನ ಅವರೇ ಲಿಸ್ಟ್ ಮಾಡಿ ನಮಗೆ ಕೊಟ್ಟಿದ್ರು. ಅದನ್ನು ನಾವು ಕಾರ್ಯಗತಗೊಳಿಸಿದ್ವಿ. ಮತ್ತು ಇನ್ನೊಂದೇನಪ್ಪ ಅಂದರೆ ನಮ್ಮಲ್ಲಿ ಯಾವುದೇ 11 ಜನ ಸದಸ್ಯರು ಯಾವುದೇ ಪರೀಕ್ಷಾ ಪಾರ್ಟಿ ಇಲ್ಲದೆ ನಾವು 11 ಜನ ಕೆಲಸ ಮಾಡಿದ್ದೀವಿ. ಈ ನಡುವೆ ನಡೆದಂಥ ಒಂದು ಸುದ್ದಿವಾಹಿನಿಯಲ್ಲಿ ಉಳ್ಳಗೆರೆ ಗ್ರಾಮಸ್ಥರು ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಅದು ಸತ್ಯಕ್ಕೆ ದೂರವಾದಂಥ ಸಂಗತಿ. ಆ ಊರಿನ ವೈಯಕ್ತಿಕ ಕಾರಣಗಳಿಗೆ ನಮ್ಮ ಪಂಚಾಯತಿ ಮೇಲೆ ಅಥವಾ ಶಾಸಕರ ಮೇಲೆ ಅಥವಾ ಜಿಲ್ಲಾ ಪಂಚಾಯತ್ ಮೇಲೆ ದೂರದು ಅದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನಾನು ಈ ಮೂಲಕ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಆ ಗ್ರಾಮಕ್ಕೂ ಸಹ ಸಮಸ್ಯೆ ಇದೆ, ಇಲ್ಲ ಅಂತ ನಾನು ಹೇಳಿಲ್ಲ. ಒಂದು ST ಗ್ರಾಮಕ್ಕೆ ಒಂದು 8ರಿಂದ 10 ಮನೆ ಇರೋಂಥ ಗ್ರಾಮಕ್ಕೆ ರಸ್ತೆ ಸಮಸ್ಯೆ ಸುಮಾರು 50 ವರ್ಷದ ಸಮಸ್ಯೆ ಇದೆ. ಆ ಸಮಸ್ಯೆ ಹೆಂಗಪ್ಪ ಅಂದರೆ ಪ್ರೈವೇಟ್ ಲ್ಯಾಂಡಾಗ ಓಡಾಡ್ತಿದ್ದವು ಇಷ್ಟು ದಿವಸ. ಆ ಪ್ರೈವೇಟ್ ಲ್ಯಾಂಡರ್ ಅಡ್ಡ ದಾರಿ ಮುಚ್ಚಿದ್ದಕ್ಕೆ ನಮಗೆ ದಾರಿ ಇಲ್ಲ ಅನ್ನೋ ಥರ ಅವರು ಸುದ್ದಿವಾಹಿನಿಗೆ ಮಾಹಿತಿ ಕೊಟ್ಟಿದ್ದರು. ನಾವು ಸದಸ್ಯರುಗಳು ಮತ್ತು ಒಂದ್ಸರಿ ಇದೇ ಪಂಚಾಯತ್ ಮಾಡಿ ಕರ್ಕೊಂಡು ಹೋಗಿದ್ವಿ. ಜಿಲ್ಲಾ ಪಂಚಾಯತ್ ಮೆಂಬರ್ಗೆ ಮಾಡಿ ಕರ್ಕೊಂಡ್ವಿ. ಮಾನ್ಯ ತಹಶೀಲ್ದಾರರನ್ನು ಮತ್ತು ಶಿವರಾಮಯ್ಯನ
ಅವಾಗ ಅವ್ರು ಯಾರು ಒಪ್ಪಲಿದ್ದಕ್ಕೆ ಹಂಗೆ ಇತ್ತು. ಈಗ ಮನೆ ಅವರೇ ಒಡಂಬಡಿಕೆ ಮಾಡ್ಕೊಂಡು ಪ್ರೈವೇಟ್ ಲ್ಯಾಂಡಾಗೆ ಒಂದು ದಾರಿ ಬಿಟ್ಕೊಂಡ್ರೆ ನಮ್ಮನ್ನು ಮನೆ ಕರೆದು ಇದಕ್ಕೆ ನಾವು ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದು ಕೇಳೋ ಸಂದರ್ಭದಲ್ಲಿ ಈಗ ಜಲ್ಲಿ ರೋಡ್ ಮಾಡಲಿಕ್ಕೆ ಅಕ್ಷರಗಳನ್ನು ಸೇರಿಸಿದ್ದೀವಿ. ಮತ್ತು ಈಗ ಈ ಹೊಸ 2020-2026 ಸಾಲಿನಲ್ಲಿ ಲ್ಯಾಂಡ್ ಆರ್ಮಿ ಇಲಾಖೆಯಿಂದ 1 ಕೋಟಿನ ಸಿಂಗ್ಲಿಪುರಿಂದ ಉಳಿಗೇರಿ ಹೋಗೋ ರಸ್ತೆಗೆ 60 ಲಕ್ಷ ಪ್ಲಸ್ 50 ಲಕ್ಷ 1 ಕೋಟಿ 20 ಲಕ್ಷ ಸೇರಿಸ್ಕೊಡ ಆ ಗ್ರಾಮಕ್ಕೆ. ಅಂದರೆ ಆ ಗ್ರಾಮಕ್ಕೆ ನಮ್ಮ ಮನೆಯ ನೀವೆಲ್ಲ ಹೋಗಿ ನೋಡಿ ಬಂದರೆ ಒಂದೇ 1 ಇಂಚು ಸಹ ಮಣ್ಣಿನ ರೋಡಿಲ್ಲ ಅವರಿಗೆ, ಎಲ್ಲ ಸಿ ಸಿ ರೋಡವೆ, ಡ್ರೈನ್ ಅವೆ. ಹಾಗಾಗಿ ನೀವು ಅವ್ರಿಗೆ ಏನು ಅವಶ್ಯಕತೆ ಮೂಲಭೂತ ಸೌಕರ್ಯ ಇದೆ, ಒಂದು ಮನೆ ಇರ್ಬೋದು, ಒಂದು ಚರಂಡಿ ಇರ್ಬೋದು, ಮತ್ತು ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಅಚ್ಚುಕಟ್ಟಾಗಿದೆ. ಪ್ರತಿ ವರ್ಷವೂ ನಾವು ಚರಂಡಿ ತೆಗೆಸೋ ಕೆಲಸ ಇರ್ಬೋದು, ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೇನು ಕ್ರಮಗಳಿರ್ಬೇಕು ಆ ಕ್ರಮಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ವಿ. ಅಂಗನವಾಡಿ ಬಿಲ್ಡಿಂಗ್ ಇದೆ, ಸ್ಕೂಲ್ ಕಾಂಪೌಂಡು, ಶಾಲಾ ಕಾಂಪೌಂಡ್ ಇದೆ, ಸ್ಕೂಲ್ ಇದೆ, ಶುದ್ಧ ಘಟಕ ಇದೆ. ಅದು ಆಮ್ಲೆಟ್ ವಿಲೇಜ್ ಅದು ಸಿಂಗ್ಲಿಪುರ, ಉಳಿಗೆರೆ ಮತ್ತು ಶ್ರೀರಾಮಡೆ ಒಂದು ಗ್ರಾಮ. ಅದು ಈ ಒಂದು ವರ್ಷದ ರೀತಿಯ ಈ ಟರ್ಮ್ నుంచి ಮಾತ್ರ ಉಳಿಗೆರೆನ ಒಂದು ಸಪ್ರೇಟ್ ಗ್ರಾಮವನ್ನಾಗಿ ಮಾಡಿದ್ರು, ವಾರ್ಡ್ ಮಾಡಿದ್ರು. ಈ ವಾರ್ಡಲ್ಲಿ ಆ ಊರಲ್ಲೇ ಅಧ್ಯಕ್ಷರಿಂದ ಆ ಅಧ್ಯಕ್ಷರ ಮೇಲೆ ನಮಗೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಡಲಿಲ್ಲ ಅಂತೇಳಿ ಕೆಲವು ಮಾತ್ರ ಆರೋಪ ಮಾಡಿದೆ. ಆರೋಪ ಸತ್ಯಕ್ಕೆ ದೂರವಾದಂಥ ಆರೋಪ. ಅದು ನಮ್ಮ ಪಂಚಾಯತಿಯಿಂದ ಏನೆಲ್ಲ ಸಿಗಬೇಕು ಆ ಕ್ರಮಕ್ಕೆ ಕೊಡುಗೆ ಸಿಕ್ಕಿದೆ. ಮತ್ತು ನೀವು ಯಾವಾಗಲೂ ನೋಡಿಬೇಕಲ್ಲ, ನಾವು ಶಾಸಕರ ಹೋದಾಗೆಲ್ಲ ಅರ್ಜಿ ಇಟ್ಕೊಂಡು ಹೋಗಿದ್ದೀವಿ, ಇಂಥ ಕೆಲಸ ಆಗಬೇಕು, ಇಂಥ ಕೆಲಸ ಆಗ್ಬೋದು. ನಮಗೆ ಸಾಕಷ್ಟು ಕೆಲಸ ಮಾಡ್ಕೊಡ್ತಾರೆ, ಶಾಸಕರು ಮಾಡ್ಕೊಡ್ತಾರೆ. ಆಮೇಲೆ ನಮ್ಮ ಸದಸ್ಯರು ಅಷ್ಟು, ನಮ್ಮ ಪಂಚಾಯತಿ 11 ಜನ ಸದಸ್ಯರು ಯಾವುದೇ ಆಕ್ಷೇಪ ಪ್ಲಾನ್ ನಿಮಗೆ ಕಳೆದ 5 ವರ್ಷದ ಆಕ್ಷೇಪ ಪ್ಲಾನ್ ನಿಮ್ಮ ಕೈಗೆ ಕೊಡ್ತೀನಿ. ಪ್ರತಿಯೊಂದು ಆಕ್ಷೇಪ ಪ್ಲಾನ್ ಉಳಿಗೆರೆ ಗ್ರಾಮಕ್ಕೆ ಸ್ವಚ್ಛತೆಗಿರ್ಬೋದು, ಡೆವಲಪ್ಮೆಂಟ್ ಇರ್ಬೋದು, ಆಕ್ಷೇಪ ಪ್ಲಾನ್ ಇರ್ಬೋದು, ಅಭಿವೃದ್ಧಿ ಎಲ್ಲ ಇದನ್ನು ಕೊಟ್ಟಿದ್ದೀವಿ. ಸರ್ ನಮಸ್ತೆ, ನವೀನ್ ಕುಮಾರ್ ಅಂತೇಳಿ, ಮಾತೂರು ಪಂಚಾಯತಿ ಉಪಾಧ್ಯಕ್ಷರು. ನಮ್ಮ ಟೋಟಲಿ ಪಂಚಾಯತಿ ವ್ಯಾಪ್ತಿನಲ್ಲಿ ಶಾಲಾ ಕಾಮಗಾರಿಗಳು ಇರ್ಬೋದು, ಡ್ರೈನೇಜ್ ಇರ್ಬೋದು, ಮತ್ತು ಜಲ್ಲಿ ರಸ್ತೆಗಳು, ಸಂಪರ್ಕ ಇಲ್ಲದೆ ಆ ಕಡೆ ಜಲ್ಲಿ ರಸ್ತೆಗಳು ಇರ್ಬೋದು. ಸುಮಾರು ನಮ್ಮಲ್ಲಿ ಟೋಟಲ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು 3500 ಮೀಟರ್ಗಳಷ್ಟು ಹೊಸ ಚರಂಡಿಗಳ ವ್ಯವಸ್ಥೆ ಆಗಿದೆ. ಸುಮಾರು ಒಂದು 500 ಮೀಟರಷ್ಟು ಸಿ ಸಿ ರಸ್ತೆಗಳಾಗಿದೆ. ಇದರ ಮಧ್ಯೆ ನಮಗೆ ವಿಶೇಷವಾಗಿ 24-25ನೇ ಸಾಲಿನಲ್ಲಿ ನಮ್ಮ ಸೇವಾ ಸಾಹೇಬರೇ ಬಂದು ಎಲ್ಲ ಶಾಲಾ ಕಾಮಗಾರಿಗಳನ್ನು ತ್ವರಿತವಾಗಿ ವಿಸಿಟ್ ಮಾಡಿ ನಮಗೆ 24-25ನೇ ಸಾಲಿನಲ್ಲಿ ಪ್ರಶಸ್ತಿಯನ್ನು ನೀಡಲಾಗಿದೆ. ವಿಶೇಷವಾಗಿ ಶಾಲಾ ಕಾಮಗಾರಿಗಳು ಅತ್ಯುತ್ತಮವಾಗಿ, ಮತ್ತು ಖೋಖೋ ಫೀಲ್ಡ್ ಇರ್ಬೋದು, ವಾಲಿಬಾಲು, ಭೋಜನಾಲಯಗಳು, ಈ ಥರ ವಿಶೇಷವಾಗಿ ಅದನ್ನು ಪರಿಗಣಿಸಿ ನಮಗೆ ಅತ್ಯುತ್ತಮ NRG ಕಡೆಯಿಂದ ಕೆಲಸ ಆಗಿದೆ ಅಂತೇಳಿ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ.